ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಕ್ಷಮಿಸಬೇಕು. ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದ್ಕೊಂಡಿದ್ದೆ. ನೀವು ಪದೇ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದಾಗ ನೆನಪು ಬಂತು ಅಪ್ಲೋಡೇ ಮಾಡಿಲ್ಲ ನಾನು ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಸುಮಾರು ಒಂದು 8 ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೇನೆ. ಯಾವುದಾದ್ರೂ 4 ಕ್ವಶನ್ ಪೇಪರನ್ನು ತಾವುಗಳು ಬಿಡಿಸ್ಕೊಂಡು ನಾಳೆ ಹೋಗಿ ಸರ್, ಔಟ್ ಆಫ್ ಮಾರ್ಕ್ಸ್ ತೆಗಿತೀರಾ. ಇಷ್ಟಂತೂ ನಾನು ನಿಮಗೆ ಹೇಳಬಲ್ಲೆ. ನೋಡಿ, 8 ಪ್ರಶ್ನೆ ಪತ್ರಿಕೆಗಳ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ತಾವುಗಳು ಯಾವುದಾದ್ರೂ 4 ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ. ಇಲ್ಲಿ ಹಾಕಿರುವಂಥದ್ದು ರೈಟೋ ರಾಂಗೋ ಆನ್ಸರ್ ನನಗೆ ಗೊತ್ತಿಲ್ಲ ಸರ್, ಬಿಕಾಸ್ ಐ ವಾಂಟ್ ಟೀಚ್. ಹೌದಲ್ವಾ, ನಾನು ಟೀಚ್ ಮಾಡೋದು ಇಂಗ್ಲೀಷು. ನನ್ನ ಬಳಿ ಈಗ ಸಿಕ್ಕಿರುವಂಥ ಈ 8 ಪ್ರಶ್ನೆ ಪತ್ರಿಕೆಗಳು ಬಹಳ ಇಂಪಾರ್ಟೆಂಟ್ ಆಗಿದೆ. ಎಲ್ಲ ಬೇರೆ ಬೇರೆ ಡಿಸ್ಟಿಕ್ಕಿಂದ ಆಗಿದೆ. ತಾವುಗಳು ಇದನ್ನು ಯೂಸ್ ಮಾಡಿ ಲಿಸನ್ ಮೈ ವರ್ಡ್ಸ್. ಓಕೆ, ಸುಮ್ಮನೆ ಆ ಕಡೆ ಈ ಕಡೆ ಆ ಮೆಟೀರಿಯಲ್ಲು ಪಾಸಿಂಗ್ ಪ್ಯಾಕೇಜ್ ಅಂದ್ಬಿಟ್ಟು ಯಾರೋ 38 ಪೇಜ್ ಅಪ್ಲೋಡ್ ಮಾಡಿದ್ದಾರೆ. ಇದಕ್ಕೆ ಯಾರಾದರೂ ಪಾಸಿಂಗ್ ಪ್ಯಾಕೇಜ್ ಅಂತಾರಾ? ಸ್ವಲ್ಪ ನೀವು ಮೆಚ್ಯೂರ್ ಆಗಿದ್ದೀರಾ, ಯೋಚನೆ ಮಾಡಿ. ಈವನ್ ಐ ಕ್ಯಾನ್ ಅಪ್ಲೋಡ್, ನನ್ನ ಹತ್ರನೂ ಇದೆ. ನಾನು 38 ಪೇಜಿನ ಪಾಸಿಂಗ್ ಪ್ಯಾಕೇಜ್ ಅಪ್ಲೋಡ್ ಮಾಡ್ಬೋದು ನಿಮಗೆ. ಆದರೆ ಮೂರ್ಖತನದ ಪರಮಾವಧಿ ಅಂತ ಹೇಳ್ತಾರೆ. ಈಗ ಯಾರೋ ಬಂದುಬಿಟ್ಟು ನಿಮಗೆ ನಾಳೆ ಎಕ್ಸಾಮ್ ಏನಪ್ಪ ತಗೋ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಪಬ್ಲಿಕೇಷನಿನ ನೋಟ್ಸ್ ಕೈಯಲ್ಲಿ ಕೊಟ್ಟರೆ ಅದು ಪಾಸಿಂಗ್ ಪ್ಯಾಕೇಜ್ ಅನ್ನಲ್ಲ. ಅದಕ್ಕೆ ಪಾಸಿಂಗ್ ಪ್ಯಾಕೇಜ್ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇರುವಂಥದ್ದನ್ನು ಪಾಸಿಂಗ್ ಪ್ಯಾಕೇಜ್ ಅಂತ ಕರಿತೀವಿ. ಒಂದು 3 ಹಾಳೆನೋ 4 ಹಾಳೆ ಜಾಸ್ತಿ ಮುಗೀತು. 38 ಪೇಜುಗಳ ಪುಟಗಳ ಪಾಸಿಂಗ್ ಪ್ಯಾಕೇಜ್ ಅಂದ್ಬಿಟ್ಟು ಅಪ್ಲೋಡನ್ನು ಮಾಡಿ ನಿಮ್ಮನ್ನೆಲ್ಲ ಯಾಮರಿಸ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಅದನ್ನು ನೋಡಿದರೂ ವೇಸ್ಟೇ ನನ್ನ ಪ್ರಕಾರ. ಯಾಕಂದರೆ ದಟ್ ಈಸ್ ನೋಟ್ಸ್ ಆ್ಯಕ್ಚುಲಿ, ಹೆಸರು ಮಾತ್ರ ಪಾಸಿಂಗ್ ಪ್ಯಾಕೇಜ್ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದಿ. ಚೆನ್ನಾಗಿ ನಾಳೆ ಇರೋದು ನಿಮಗಿರೋದು ಶನಿವಾರದ ದಿನ ಫಿಸಿಕ್ಸ್ ಎಕ್ಸಾಮು. ಇವತ್ತು ಗುರುವಾರ ಸರ್, ಸಮಯ ಇದೆ ಅಲ್ವಾ? ಓಕೆ, ಕ್ಷಮಿಸಿ ಆಯಿತಾ, ಸ್ವಲ್ಪ ಲೇಟಾಗಿಬಿಡ್ತು. ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದ್ಕೊಂಡೆ. ಓಕೆ, ಹಾಗಿದ್ದಾಗ ತಾವುಗಳು ಕಮೆಂಟ್ಸಲ್ಲಿ ನೀಟಾಗಿ ಹಾಕಬೇಕು. ಸರ್, ಬರೀ ನೋಟ್ಸ್ ಅಪ್ಲೋಡ್ ಮಾಡಿದ್ದೀರಾ, ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀರಾ, ನಮಗೆ ಇದು ಕೊಡಿ ಅದು ಕೊಡಿ ಅಂತ ಹಾಕಿದರೆ ಏನೋ ಒಂದು ಮಾಡ್ಬೋದು ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ. ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದೇ ಭಾಳ ಜನಕ್ಕೆ ಗೊತ್ತಿಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಾ ಇರ್ತೀರಲ್ವ? ಓಕೆ, ವಿಡಿಯೋ ನೋಡುವ ಸಮಯದಲ್ಲಿ ಏನಂತ ಹೇಳಪ್ಪ, ಕೆಳಗಡೆ ನಿಮಗೆ ಟೈಟಲ್ ಕಾಣುತ್ತಲ್ವ, ಏನಂತ ಫಸ್ಟ್ ಇಯರ್ PUC ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಆನ್ಯುವಲ್ ಎಕ್ಸಾಮ್ ಅಂತ. ಅದ್ರ ಕೆಳಗಡೆ ಮೋರ್ ಅಂತ ಆಪ್ಷನ್ ಇರುತ್ತೆ. ಓಕೆ, ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡಿಬಿಡ್ತೀನಿ. ಧನ್ಯವಾದಗಳು.